ಗ್ಯಾರಂಟಿ ಯೋಜನೆಗೆ ಮರು ಅರ್ಜಿಯನ್ನು ಸಲ್ಲಿಕೆ ಮಾಡಲೇಬೇಕು, ಅದನ್ನ ಕಡ್ಡಾಯ ಮಾಡಿದ ಸರ್ಕಾರ ಅಂತ ಹೇಳ್ತಾ ಇದ್ವಿ ನಾವು. ಈ ಮರು ಅರ್ಜಿಗೆ ಸಂದರ್ಭದಲ್ಲಿ ನಿಮಗೆ ಕೆಲವು ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ಏನು ಪ್ರಶ್ನೆಗಳು ಅನ್ನೋದರ ಬಗ್ಗೆ ಡೀಟೇಲ್ಸ್ ಹೀಗಿದೆ. ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಕೆಯ ಪ್ರತಿ ಸಿದ್ಧವಾಗಿದೆ. ಹಣಕಾಸು ಇಲಾಖೆ ಇ ಗವರ್ನೆನ್ಸ್ಗೆ ಅರ್ಜಿ ಪ್ರತಿ ರವಾನೆ ಮಾಡಲಾಗಿದೆ. ಸಿಎಂ ಒಂದ್ಸಲ ಅರ್ಜಿ ಮೇಲೆ ಕಣ್ಣಾಡಿಸಿ ಓಕೆ ಮಾಡಿದ್ರೆ ಇದೇ ಫಾರ್ಮೆಟಲ್ಲಿ ನೀವು ಅರ್ಜಿಗಳನ್ನು ಸಲ್ಲಿಕೆ ಮಾಡೋದಕ್ಕೆ ಅವಕಾಶ ಇರುತ್ತೆ. ಆ ಫಾರ್ಮ್ಯಾಟ್ ಹೇಗೆ ಅಂದರೆ, ಏನೇನು ಪ್ರಶ್ನೆಗಳನ್ನು ಹೊಸ ಫಲಾನುಭವಿಗಳಿಗೆ ಕೇಳ್ತಾರೆ, ಹೊಸ ಪ್ರಶ್ನೆಗಳು ಏನೇನು ಇನ್ಕ್ಲೂಡ್ ಆಗಿದೆ ಅನ್ನೋದಕ್ಕೆ ಡೀಟೇಲ್ಸನ್ನು ನಾವು ಕೊಡ್ತೀವಿ. ಯಾವೆಲ್ಲ ಪ್ರಶ್ನೆಗಳು ಇರಬೇಕು ಅನ್ನೋದನ್ನು ಡಿಸೈಡ್ ಮಾಡ್ತಾರಂತೆ ಡಿ.ಕೆ. ಶಿವಕುಮಾರ್. ಆನ್ಲೈನ್ ಮತ್ತು ಆಫ್ಲೈನ್ ಎರಡರಲ್ಲೂ ಕೂಡ ಅರ್ಜಿ ಸಲ್ಲಿಕೆಗೆ ಅವಕಾಶ ಮಾಡಿಕೊಡುತ್ತೆ ಸರ್ಕಾರ ಅಂತ. ಬಟ್ ಎರಡರಲ್ಲಿ ಮಾಡಿಕೊಟ್ರು ಒಂದು ಸರ್ವರ್ನ ಪ್ರಾಬ್ಲಮ್, ಎರಡನೇದು ಕ್ಯೂ ನಿಲ್ಲುವಂತಹ ತಲೆನೋವು. ಈಗ ಹೊಸ ಅರ್ಜಿ ಹೊಸ ಪ್ರಶ್ನೆಗಳು ಏನು ಅಂತ ನೋಡೋದಾದರೆ, ಮನೆ ಯಜಮಾನಿ ಯಾರು, ನೀವಾ ಇನ್ನೊಬ್ಬರ ಅಂತ ಕೇಳ್ತಾರೆ. ಆಧಾರ್ ಸಂಖ್ಯೆ ಏನು ಅಂತ ಲಾಸ್ಟ್ ಟೈಮ್ ಕೂಡ ಆಧಾರ್ ಸಂಖ್ಯೆಯನ್ನು ಕೇಳಿದ್ರು. ಮನೆ ಯಜಮಾನಿಯ ಬ್ಯಾಂಕ್ ಖಾತೆಯ ವಿವರವನ್ನು ಕೂಡ ಕೇಳಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಈ ಹಿಂದೆ ಮನೆಯಲ್ಲಿ ಎಷ್ಟು ಸದಸ್ಯರಿಗೆ ಗೃಹಲಕ್ಷ್ಮಿ ಹಣ ಬರ್ತಾ ಇತ್ತು ಅಂತ ಕೂಡ ಕೇಳ್ತಾರಂತೆ. ಎಷ್ಟು ಅಂತ ನೀವು ನಮೂದು ಮಾಡೋದಕ್ಕೆ ಆಪ್ಷನ್ ಇರುತ್ತೆ. ಆಮೇಲೆ ಇಲ್ಲಿ ವಿಚಿತ್ರ ಅನ್ನಿಸ್ತಾ ಇರೋದು, ಫಲಾನುಭವಿಗಳ ಜಾತಿ ಯಾವುದು ಅಂತ ಕೇಳ್ತಾರಂತೆ. ಈ ಪ್ರಶ್ನೆ ವಿಚಿತ್ರ ಯಾಕೆ ಅನಿಸುತ್ತೆ ಅಂದರೆ, ಕಲ್ಯಾಣ ಯೋಜನೆಗಳ ವಿಚಾರದಲ್ಲಿ ಜಾತಿ ಕಟ್ಕೊಂಡು ಸರ್ಕಾರ ಏನು ಮಾಡೋದಕ್ಕೆ ಹೊರಟಿದೆ? ಇದೊಂದು ಪ್ರಶ್ನೆ ಇದೆ. ನೋಡೋಣ, ನಮ್ಮ ರಿಪೋರ್ಟರ್ ಹತ್ರ ಕೇಳ್ತೀವಿ ಅದ್ರ ಬಗ್ಗೆ. ಮನೆಯ ಪತಿಯ ಹೆಸರು, ಆಧಾರ್ ಸಂಖ್ಯೆ ಇವೆಲ್ಲ ಕೇಳ್ತಾರಂತೆ. ಆಧಾರ್ ಕಾರ್ಡ್ ದಾಖಲಾತಿಯನ್ನು ಸಲ್ಲಿಕೆ ಮಾಡಬೇಕಾಗತ್ತೆ. ಯೂಶಲಿ ಯಾವುದೇ ಸರ್ಕಾರದ ಲಾಭದಾಯಕ ಯೋಜನೆಗಳಿದ್ರು ಕೂಡ ಕೊಡಬೇಕಾಗತ್ತೆ. ಆಮೇಲೆ ಹಿಂದೆ ಕೂಡ ಕೇಳಿದ್ರು ಇದನ್ನು, ಈಗ ಮತ್ತೆ ಅದನ್ನು ಇನ್ಕ್ಲೂಡ್ ಮಾಡ್ತಾರೆ. ನೀವು IT ಮತ್ತು GST ಪಾವತಿ ಮಾಡ್ತಾ ಇದ್ದೀರಾ, ವ್ಯಾಪಾರ ಏನಾದರೂ ಮಾಡ್ಕೊಂಡಿದ್ದೀರಾ ನೀವು, ಅಥವಾ IT ಪೇ ಸ್ಕೇಲಲ್ಲಿ ಬರ್ತೀರಾ ನೀವು ಅಂತ ಕೇಳ್ತಾರಂತೆ. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಲೋಕೇಶ್. ಈಗ ಈ ಎಲ್ಲ ಪ್ರಶ್ನೆಗಳಿಗಿಂತ ನನ್ನ ಗಮನ ಸೆಳೆದಿದ್ದು ಜಾತಿ ಯಾವುದು ಅಂತ. ಸರ್ಕಾರಕ್ಕೆ ಏನಾಗಬೇಕಾಗಿದೆ? ಕಲ್ಯಾಣ ಯೋಜನೆಗಳಲ್ಲಿ ಒಬ್ಬರು ಜಾತಿ ಕಟ್ಕೊಂಡು ಸರ್ಕಾರ ಏನು ಮಾಡೋದಕ್ಕೆ ಹೊರಟಿದೆ? ಉದ್ದೇಶ ಏನು ಅಂತ? ಪ್ರಮುಖವಾಗಿ ಇಲ್ಲಿ ಜಾತಿ ಕೇಳಬಾರ್ದು, ಆದರೆ ಕೇಳ್ತಾ ಇರುವಂಥ ಉದ್ದೇಶ ಈ ಕ್ಯಾಸ್ಟ್ಗೆ ಸಂಬಂಧಪಟ್ಟವರು ಬ್ಯಾಕ್ವರ್ಡ್ ಕ್ಲಾಸ್ ಅಂದರೆ ಹಿಂದುಳಿದ ವರ್ಗಗಳ ಇಲಾಖೆಯಲ್ಲಿ ಏನಾದರೂ ಸೌಲಭ್ಯವನ್ನು ಪಡ್ಕೊಂಡಿದ್ದಾರಾ, SC STಗೆ ಸಂಬಂಧಪಟ್ಟಂಥ ಬರ್ತಕ್ಕಂಥ ಯೋಜನೆಗಳಲ್ಲಿ ಇವರೇನಾದರೂ ಫಲಾನುಭವಿಗಳು ಆಗಿದ್ದಾರಾ, ಈ ರೀತಿಯಾದಂಥ ಮಾಹಿತಿಯನ್ನು ಕಲೆ ಹಾಕಲಿಕ್ಕೆ ಮುಂದಾಗ್ತಾ ಇರುವಂಥದ್ದು. ಪ್ರಮುಖವಾಗಿ SC STಗಳಿಗೆ ಹಲವಾರು ಯೋಜನೆಗಳಿವೆ, ಜೊತೆಗೆ ಅನುದಾನಗಳು ಕೂಡ ಬಿಡುಗಡೆ ಆಗುತ್ತೆ, ಮತ್ತು ಒಂದಷ್ಟು ಕೆಲಸ ಕಾರ್ಯಗಳನ್ನು ಮಾಡಿಸ್ಕೊಳ್ಳೋದಕ್ಕೂ ಕೂಡ ಅವರಿಗೆ ಸರ್ಕಾರದಲ್ಲಿ ಅವಕಾಶ ಇದೆ. ಅಂತಹ ಯೋಜನೆಗಳ ಫಲಾನುಭವಿಗಳು ಇದ್ದಾರಾ ಇಲ್ವಾ ಅಂತೇಳಿ ಅದನ್ನು ಮಾಹಿತಿ ಕಲೆ ಹಾಕಲಿಕ್ಕೆ ಮಾಡ್ತಾ ಇದ್ದೀವಿ ಅಂತೇಳಿ ಉತ್ತರವನ್ನು ಕೊಡ್ತಾ ಇರುವಂಥದ್ದು. ಹಾಗಾಗಿ ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥ ಪ್ರಶ್ನೆ ಕೂಡ ಮೂಡ್ತಾ ಹೋಗುತ್ತೆ. ಈ ರೀತಿ ಜಾತಿ ಹೆಸರನ್ನ ಹಿಂದನು 2023ರಲ್ಲಿ ಅರ್ಜಿ ಏನಿತ್ತು ಆಗ್ಲೂ ಕೂಡ ಕೇಳಿದ್ರು, ಈಗಲೂ ಕೂಡ ಕೇಳುವಂತ ಕೆಲಸವನ್ನ ಮಾಡ್ತಾ ಇರುವಂಥದ್ದು. ಹೊಸದಾಗಿ ಅರ್ಜಿ ಈಗೇನು ತಯಾರಾಗಿದೆ, ಅದರಲ್ಲಿ ಹೊಸದಾಗಿ ಆ್ಯಡಪ್ ಆಗ್ತಾ ಇರುವಂತ ಪ್ರಶ್ನೆ, ನೀವು GST ಪಾವತಿದಾರರ ಮತ್ತು IT ಪಾವತಿದಾರರ ಎನ್ನುವಂಥದ್ದು. ಮತ್ತೊಂದು BPL ಕಾರ್ಡ APL ಕಾರ್ಡ ಅಂತ ಹೇಳಿ ಪ್ರಶ್ನೆಯನ್ನ ಸೇರಿಸ್ಬೇಕಾ ಬೇಡವಾ ಅನ್ನುವಂಥದ್ದಕ್ಕೆ ಗೊಂದಲದಿರುವಂಥದ್ದು. APL BPL ಅನ್ನುವ ಪ್ರಶ್ನೆ ಸೇರಿಸ್ಬೇಕಾ ಅಂತೇಳಿ ಮುಖ್ಯಮಂತ್ರಿಗಳು ನಿರ್ಧಾರವನ್ನ ತೆಗೆದುಕೊಳ್ತಾರೆ. ಯಾಕೆಂತಂದ್ರೆ ಗ್ಯಾರಂಟಿಗಳು ಎಲ್ರಿಗೂ ಕೊಡ್ತೀವಿ ಅಂತೇಳಿ APL ಮತ್ತೆ BPL ಅಂತ ಯಾಕೆ ಪ್ರಶ್ನೆ ಕೇಳಬೇಕು ಅನ್ನುವಂಥದ್ದು ಕೂಡ ಒಂದು ಗೊಂದಲ ಆಗಿರುವಂಥದ್ದು. ಮುಖ್ಯಮಂತ್ರಿಗಳು ನಿರ್ಧಾರವನ್ನ ತೆಗೆದುಕೊಳ್ತಾರೆ. ಶೀಘ್ರದಲ್ಲೇ ಈ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಖಾತೆ ಹಂಚಿಕಾದ ಬಳಿಕವೇ ಈ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಕೆಗೆ ಅವಕಾಶವನ್ನು ಕೊಡ್ತಾರೆ. ಮತ್ತೊಂದು ಅವಕಾಶ ಇರುವಂಥದ್ದು, ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಸದಸ್ಯರು, ಅಧ್ಯಕ್ಷರು, ಪದಾಧಿಕಾರಿಗಳು ಏನಿದ್ದಾರೆ ಅವರಿಗೆ ಅರ್ಜಿ ಸಲ್ಲಿಕೆ ಜವಾಬ್ದಾರಿಯನ್ನು ಕೊಡ್ತಾರೆ ಎನ್ನುವಂಥ ಮಾಹಿತಿ ಈಗ ಸಿಗ್ತಾ ಇರುವಂಥದ್ದು. ಮಮತಾ, ರೈಟ್, ಧನ್ಯವಾದ ತಮ್ಮ ಮಾಹಿತಿಗಾಗಿ. ಗ್ಯಾರಂಟಿ ಯೋಜನೆಗಳನ್ನು ತಂದಾಗ ಅದನ್ನು ಯೂನಿವರ್ಸಲ್ ಸ್ಕೀಮ್ ಅಂತ ಸರ್ಕಾರ ಈ ಹಿಂದೆ ಕೊಚ್ಕೊಳ್ತಾ ಇತ್ತು. ಯೂನಿವರ್ಸಲ್ ಸ್ಕೀಮಲ್ಲಿ ಜಾತಿ ಕನ್ನಡಕ ಯಾಕೆ ಪ್ರಶ್ನೆ?